ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಕೆಇ ವತಿಯಿಂದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದರೆ KCET ಎಕ್ಸಾಮಿನೇಷನ್ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಸೊ ಇದು ಇಲ್ಲಿ ಒಂದು ಕೊಟ್ಟಿರುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮುಂದೆ ಬರುವಂತಹ KCET ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳ್ರಿ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಕರ್ನಾಟಕ ಸರ್ಕಾರ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ 2024 KCET ಅನ್ನು 24 ನವೆಂಬರ್ 2024 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಯೋಜಿಸಲಾಗಿದ್ದು, ಸೊ ಅದಕ್ಕೆ ಆನ್ಲೈನ್ ಅಭ್ಯರ್ಥಿ ಅಂದರೆ ಅಭ್ಯರ್ಥಿಗಳಿಂದ ಅರ್ಹತೆಯನ್ನು ಪಡೆದಿರುವಂಥ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಯನ್ನು ಕರೆಯಲಾಗಿದೆ. ಸೊ ಅಧಿಸೂಚನೆ ಹೊರಡಿಸಿದ ದಿನಾಂಕ ಅಂದರೆ ಇವತ್ತು ಅಧಿಸೂಚನೆ ಬಂದಿದೆ. ಆನ್ಲೈನ್ ಅರ್ಜಿ 22/7/2024 ಆರಂಭವಾಗುತ್ತೆ. ಆಮೇಲೆ 22/8/2024 ಕೊನೆಯ ದಿನಾಂಕ ಇರುತ್ತೆ. 26/8/2024 ಶುಲ್ಕ ಪಾವತಿಸುವ ಒಂದು ಕೊನೆಯ ದಿನಾಂಕವನ್ನು ಕೊಡಲಾಗಿದೆ. ಪರೀಕ್ಷೆ ದಿನಾಂಕ ನೋಡ್ರಿ 24/11/2024 ಎಕ್ಸಾಮ್ ಇರುತ್ತೆ. ಸೊ ಓಕೆ, ನಾನು ಕೂಡ ಅಪ್ಲಿಕೇಶನ್ ಆರಂಭವಾದ ಮೇಲೆ ನಿಮಗೆ ಅಪ್ಡೇಟ್ ಕೂಡ ಮಾಡ್ತೇನೆ. ನೀವು ಹೋಗಿ ಕರ್ನಾಟಕ ke.kr.nic. ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಫಿಲ್ ಮಾಡಬೇಕಾಗತ್ತೆ ಆನ್ಲೈನ್ ಮುಖಾಂತರ. ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ನಂತರ ಏನಂದರೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. KCET ಪರೀಕ್ಷೆ 41 ವಿಷಯಗಳಲ್ಲಿ ನಡೆಸಲಾಗುತ್ತೆ. ಸೊ 7 ಮತ್ತು 8ರಲ್ಲಿ ನೀಡಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಅಭ್ಯರ್ಥಿಗಳು ಯಾವುದೇ ಅರ್ಹತೆಯನ್ನು ಹೊಂದಿರಬೇಕಂದ್ರೆ ಪರೀಕ್ಷೆಯನ್ನು ಪಡೆಯಲು ವಿಶ್ವವಿದ್ಯಾಲಯ ಅಂದರೆ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಪ್ರಥಮ ದರ್ಜೆ ಪದವಿ ಕಾಲೇಜು ಉನ್ನತ ಶಿಕ್ಷಣ ಸಂಸ್ಥೆಗಳ ಅನುದಾನ ಸರ್ಕಾರಿ ಖಾಸಗಿಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ನೇಮಕಗೊಳ್ಳಲು ಏನಪ್ಪ ಅಂದ್ರೆ ಅರ್ಹರಿರ್ತಾರೆ. ಆಯಾ ಸಂಸ್ಥೆಗಳ ನಿಯಮಾನುಸಾರ ಕಾಯ್ದೆ ಒಳಪಟ್ಟಿರುತ್ತದೆ. ಅಂದರೆ ಈ ಒಂದು ಎಕ್ಸಾಮ್ ಇದೆಯಲ್ಲ ಇದನ್ನು, ಸೊ ಈ ಒಂದು ಎಕ್ಸಾಮಲ್ಲಿ ಎಲಿಜಿಬಲ್ ಆದರೆ ಅವರು ಗೌರ್ಮೆಂಟು ಮತ್ತು ಸೆಮಿ ಗೌರ್ಮೆಂಟು ಮತ್ತು ಪ್ರೈವೇಟ್ಗಳಲ್ಲಿ ಏನು ಮಾಡ್ಬೋದು, ಹೋಗಿ ಜಾಯ್ನ್ ಆಗ್ಬೋದು. ಸೊ ಇಲ್ಲೇನಪ್ಪ ಅಂದರೆ SC ST ಆಮೇಲೆ ತೃತೀಯ ಲಿಂಗ ಆಮೇಲೆ ವಿಕಲಚೇತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಇಲ್ಲಿ ಪಟ್ಟಿಗಳನ್ನು ಸಪ್ರೇಟಿಂಗ್ ಮಾಡಲಾಗಿದೆ. ಸೊ ವಿದ್ಯಾರ್ಥಿ ನಿರ್ಬಂಧನೆಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಸೊ ಯಾವುದೇ ಒಂದು ಮಾನ್ಯತೆ ಪಡೆದಿರುವಂಥ ಸಂಸ್ಥೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು 55% ಪಾಸ್ ಆಗಿರಬೇಕು. ಅದರ ಜೊತೆಗೆ SC ST ಮತ್ತು ಪ್ರವರ್ಗ ಅಭ್ಯರ್ಥಿಗಳು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟುಗಳು 50%, 2B 3B ಅಭ್ಯರ್ಥಿಗಳು ಇನ್ಕ್ಲೂಡಿಂಗ್ ಅವರು 50% ಪಾಸ್ ಆಗಿರಬೇಕು. ಆಮೇಲೆ ಸರ್ಕಾರದಿಂದ ಮಾನ್ಯತೆ ಪಡೆಯುವಂತಹ ಒಂದು ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿರಬೇಕು ಅಂತ ಇಲ್ಲಿ ಮಾಹಿತಿ ಕೊಡಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಒಂದು ಇಲ್ಲಿ ಏನಂದ್ರೆ ಮಾಹಿತಿಗಳನ್ನು ಕೊಡಲಾಗಿದೆ ಮತ್ತು ವಯೋಮಿತಿಗಳನ್ನು ಕೂಡ ಕೊಡಲಾಗಿದೆ. ನಾನು ಡೈರೆಕ್ಟಾಗಿ ಅರ್ಜಿ ಶುಲ್ಕದ ಬಗ್ಗೆ ಹೋಗ್ತೇನೆ. ಸಾಮಾನ್ಯ ಅಭ್ಯರ್ಥಿಗಳು 2A 2B 3B ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇರುತ್ತೆ. ಪ್ರವರ್ಗ SC ST ಮತ್ತು ತೃತೀಯ ಲಿಂಗ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಗಳಿಗೆ 700 ರೂಪಾಯಿ ಫೀಸ್ ಇರುತ್ತೆ, ಅಪ್ಲಿಕೇಶನ್ ಫೀಸ್. ಸೊ ಶುಲ್ಕವನ್ನು ಆನ್ಲೈನ್ ಮುಖಾಂತರ ನೀವು ಪೇ ಮಾಡಬೇಕಾಗತ್ತೆ. ಸೊ ಏನಂತಂದರೆ ಏನಕ್ಕೆ ಬೇರೆ ಯಾವುದೇ ಅಂದರೆ ಡಿಮಾಂಡ್ ಡ್ರಾಫ್ಟು ಆಮೇಲೆ ಚಲನು ಚೆಕ್ ಮುಖಾಂತರ ನಡೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಕ್ಸಾಮ್ ಇಲ್ಲಿ 2 ಪೇಪರ್ ಇರ್ತವೆ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1ಗೆ 100 ಮಾರ್ಕ್ಸು, ಪೇಪರ್ 2ಗೆ 200 ಮಾರ್ಕ್ಸಿನ ಎಕ್ಸಾಮನ್ನು ಬರೀಬೇಕಾಗತ್ತೆ. ಸೊ ಇಲ್ಲೇನಾಗುತ್ತೆ, ಅಭ್ಯರ್ಥಿಗಳು ಮಧ್ಯಾಹ್ನ 1 ಗಂಟೆ ಮೊದಲು ಪರೀಕ್ಷೆಯ ಕೇಂದ್ರಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪತ್ರಿಕೆ 1ರಲ್ಲಿ ಏನಿರುತ್ತೆ ಅಂದರೆ ಸಾಮಾನ್ಯ ಪರೀಕ್ಷೆಯ ಅಭ್ಯರ್ಥಿಗಳು ಬೋಧನೆ, ಸಂಶೋಧನೆ ಮತ್ತು ಬುದ್ಧಿ ಸಾಮರ್ಥ್ಯ ಆ ಒಂದು ಪೇಪರ್ ಇರುತ್ತೆ. 2ನೇ ಪೇಪರಲ್ಲಿ ನೀವು ಯಾವ ಒಂದು ಪೇಪರ್ನ ಐಚ್ಛಿಕವಾಗಿ ಸ್ಟಡಿ ಮಾಡಿರ್ತೀರಿ ಅದರ ಮೇಲೆ ನಿಮಗೆ ವಿಷಯ ಪತ್ರಿಕೆ ಒಂದು ಎಕ್ಸಾಮ್ ಒಂದು ಇರುತ್ತೆ. ಸೊ ಟೋಟಲ್ ಆಗಿ ನೀವು ಇಲ್ಲಿ ಪೇಪರ್ 1 ಪೇಪರ್ 2 ಎಕ್ಸಾಮನ್ನು ಬರೀಬೇಕಾಗತ್ತೆ. ಸೊ ಇಲ್ಲಿ ಮಿನಿಮಮ್ ನೀವು ಅರ್ಹತೆಯನ್ನು ಪಡ್ಕೋಬೇಕಂದ್ರೆ ಪಾಸ್ ಆಗಬೇಕಂತಂದರೆ 2 ಪತ್ರಿಕೆಯಲ್ಲಿ ಸೇರಿ ಒಟ್ಟು 40 ಪರ್ಸೆಂಟೇಜ್ಗೆ ಅಂಕಗಳನ್ನು ತೊಗೋಬೇಕು. ಆಮೇಲೆ ಪೇಪರ್ 1 ಪೇಪರ್ 2 ಎರಡೂ ಸೇರಿಸಿ ಆಮೇಲೆ SC ST 2B 3B 3A ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟ್ರಾನ್ಸ್ಜೆಂಡರು 35 ಅಂಕಗಳನ್ನು ಇಲ್ಲಿ ನೀವು ಎಲಿಜಿಬಿಲಿಯನ್ನು ತೊಗೋಬೇಕಾಗತ್ತೆ. ಸೊ ಅದರ ಜೊತೆಗೆ ಟೋಟಲ್ ಸ್ಲಾಟ್ಸ್ಗಳನ್ನು ಕೂಡ 6% ಸಮಾನವಾಗಿ ಅಂದರೆ ಅರ್ಹತೆಯ ಸಂಖ್ಯೆಯನ್ನು ಟೋಟಲ್ ಸ್ಲಾಟನ್ನು ಕೂಡ ಇದು ಕೊಡಲಾಗಿದೆ. ಅದರ ಜೊತೆಗೆ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ನೀವು ಹೋಗಿ ಯಾವ ರೀತಿಯಾಗಿ ಒಂದು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ ಕೂಡ ಅದನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಓಕೆ, ಅಪ್ಲಿಕೇಶನ್ ಓಪನ್ ಆದಮೇಲೆ ನಿಮಗೆ ನಾನು ಏನು ಮಾಡ್ತೇನೆ ಅಂತಂದರೆ ಅಪ್ಡೇಟ್ ಕೂಡ ಮಾಡ್ತೇನೆ. ಸೊ ಇಲ್ಲಿ ವಿವಿಧ ಅಂದರೆ ವಿಷಯಗಳನ್ನು ಕೊಡಲಾಗಿದೆ. ಈ ಒಂದು ವಿಷಯಗಳ ಮೇಲೆ ಏನಿರುತ್ತೆ ಅಂದರೆ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮನ್ನು ನೀವು ಕಂಡಕ್ಟ್ ಮಾಡಬೇಕಾಗುತ್ತೆ. ಓಕೆ, ಇದು ಒಂದು ಡೀಟೇಲ್ಸನ್ನು ನಾವು ನಮ್ಮ ಒಂದು ಏನಪ್ಪ ಅಂದರೆ KE ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಲಾಗಿದೆ. ಆಮೇಲೆ ಎಕ್ಸಾಮಿನೇಷನ್ ಸೆಂಟರ್ಗಳು ನೋಡ್ಬೋದು. ಇಲ್ಲಿ ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ವಿಜಯಪುರ ಈ ಒಂದು ಭಾಗದಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ.